ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರು ಗುರುಮೂರ್ತಿಯವರ ನೇತೃತ್ವದಲ್ಲಿ ದಿನಾಂಕ 11/3/2026 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಒಳ ಮೀಸಲಾತಿ ಈ ಕೂಡಲೇ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಹಾಗೂ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನು ಯಾವುದೇ ಗ್ಯಾರಂಟಿಗಳಿಗೆ ಬಳಸಬಾರದು ಎಂದು ಆಗ್ರಹ ಪಡಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂ ಗುರುಮೂರ್ತಿ ಬಣದ ಬೃಹತ್ ಮಟ್ಟದ ಪ್ರತಿಭಟನೆಯಲ್ಲಿ ವಿಜಯನಗರ ಜಿಲ್ಲಾ ಸಂಚಾಲಕರಾದ ಎಸ್ ದುರ್ಗೇಶ್ ರವರು ಈ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಪಡಿಸಿದರು. ಇದೇ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಕರ್ನಾಟಕ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ರವರು ಈ ಕೂಡಲೇ ಸ್ಥಳಕ್ಕಾಗಮಿಸಿ ನಮ್ಮ ಅಹವಾಲುಗಳನ್ನು ಸ್ವೀಕರಿಸಬೇಕು ಹಾಗೂ ಇದೇ ಮಾರ್ಚ್ 27ರಂದು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಪರವಾಗಿ ಹಾಗೂ ಎಲ್ಲ ಮಾದಿಗ ಸಮುದಾಯದ ಪರವಾಗಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಲು ಕ್ಯಾಬಿನೆಟ್ ಅಲ್ಲಿ ಧ್ವನಿ ಎತ್ತಬೇಕು ಹಾಗೂ ಜೂನ್ 9ರಂದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜಯಂತಿಯ ದಿನದಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಎಂದು ಒತ್ತಾಯಪಡಿಸಿದರು. ಹಾಗೆ ಇದೇ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕು ಸಂಚಾಲಕರಾದಂತಹ ದುರ್ಗೇಶ್ ರವರು ಮಾತನಾಡಿ ಇದೇ 27ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ವಿಶೇಷ ಸಮುದಾಯದ ಸಭೆ ಕರೆದು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಎಂದು ಹೇಳಿದ್ದಾರೆ. ಒಂದು ವೇಳೆ ಒಳ ಮೀಸಲಾತಿಯನ್ನ ಏನಾದ್ರೂ ಜಾರಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ವಿಧಾನಸೌಧಕ್ಕೆ ಬೀಗ ಜಡಿಯುವ ಮುಖಾಂತರ ನ್ಯಾಯವನ್ನ ಪಡೆಯುತ್ತೇವೆ ಎಂದು ಒತ್ತಾಯಪಡಿಸಿದರು. ಇದೇ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕು ಸಂಚಾಲಕರಾದಂತಹ ಎಸ್ ಮಹೇಶ್ ಅವರು ಮಾತನಾಡಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯವರೆಗೂ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಲೇ ಬರುತ್ತಿದೆ. ಧಾರವಾಡದ ವಿಶ್ವವಿದ್ಯಾಲಯದಲ್ಲಿ ಒಳ ಮೀಸಲಾತಿ ಪ್ರಕಾರ ರೋಸ್ಟರ್ ಬಿಂದುವನ್ನ ನೇಮಕಾತಿ ಮಾಡಿತ್ತು. ಇದರ ವಿರುದ್ಧವಾಗಿ ಬಲಗೈ ಸಮುದಾಯ ಇದರಲ್ಲಿ ರಾಜ್ಯಭಾರ ಮಾಡುತ್ತಿದೆ ಎಂದು ನಮಗೆ ಭಾವನೆ ಬರುತ್ತಿದೆ. ಹಾಗಾಗಿ ನಮಗೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನ ಮಾಡುತ್ತೇವೆ ಎಂದು ಆಗ್ರಹಪಡಿಸಿದರು. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ, ಕೂಡ್ಲಿಗಿ ತಾಲೂಕು ಈ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಲಿಂದಲೂ ಮಾದಿಗ ಸಮುದಾಯಕ್ಕೆ ಒಂದಿಲ್ಲ ಒಂದು ರೀತಿಯಾಗಿ ಅನ್ಯಾಯ ಮಾಡ್ತಾನೆ ಬರ್ತಾ ಇದೆ. ಈ ಒಳ ಮೀಸಲಾತಿ ವಿಚಾರ ನೋಡಿದ್ರೆ ಜೊತೆಯಲ್ಲಿ ಉದ್ಯೋಗವನ್ನು ಈ ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲ ತಕ್ಷಣ ಸರ್ಕಾರ ಈ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿಯನ್ನು ಆರಂಭ ಮಾಡಿದ್ದು. ಈ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಪ್ರಕಾರವಾಗಿಯೇ ರೋಸ್ಟರ್ ಬಿಂದುವನ್ನು ಹಿಂದುಳಿದ ವರ್ಗ ಹಾಗೂ ಮೈನಾರಿಟಿಗೋಸ್ಕರ ಹಿಂದಿನಿಂದನೂ ನಾವು ಹೋರಾಟ ಮಾಡ್ಕೊಂತ ಬಂದಿರ್ತೀವಿ. ಆದರೆ ಇವತ್ತಿನ ದಿನಗಳಲ್ಲಿ ದಿನಮಾನಗಳಲ್ಲಿ ಏನಾಗಿದೆ ಅಂದರೆ ಎಸ್ಸಿ ವರ್ಗಕ್ಕೋಸ್ಕರ ನಾವು ಸೀಮಿತ ಆಗಿಬಿಟ್ಟಿವಿ ಅನ್ನೋ ಅನಿಸ್ತಾ ಇದೆ ನಮ್ಮಲ್ಲಿ. ಅದೇ ಎಸ್ ಟಿ ವರ್ಗದಲ್ಲಿ 3% ಕೊಡ್ತಕ್ಕಂಥ 4% ಹೆಚ್ಚಿ ಈಗ 3%ಗೆ ಇಳಿಸಿರ್ತಕ್ಕಂಥ ಈ ಸರ್ಕಾರ ವಿರುದ್ಧ ಇದೇ ಎಸ್ ಟಿ ಸಮುದಾಯದವರು ಕೂಡ ಯಾರು ಹೋರಾಟ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೇನೋ ಅದು ನಮ್ಮ ದುರಂತ ಅಂತ ಅನಿಸ್ತಾ ಇದೆ. ಈಗ ಇನ್ನೊಂದೇ ಹೇಳೋದಂದರೆ ಈ ಮಾಧ್ಯಮದ ಮೂಲಕ ನಾನು ಒಂದು ಕರೆ ನಮ್ಮ ಗುರುಮೂರ್ತಿ ಅಣ್ಣವರು ಕೂಡ ಏನು ಮಾಧ್ಯಮದವರಿಗೆ ಫೋನ್ ಮಾಡಿ ನಮ್ಮ ಒಂದು ಪ್ರತಿಭಟನೆ ಈ ಒಂದು ನ್ಯಾಯ ಸಿಗದಂತೆ ಮುಂದಿನ ದಿನಗಳಲ್ಲಿ ಭಾಳ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಅದೇ ಮತ್ತು 27ನೇ ತಾರೀಕು ಒಳಗಾಗಿ ಮತ್ತೆ ಒಂದು ವಿಶೇಷ ಸಭೆ ಕರೆದು ಆ ಸಭೆಯಲ್ಲಿ ನಿಮ್ಮ ಏನು ಸಮುದಾಯಕ್ಕೆ ಸೂಕ್ತವಾಗಿರ್ತಕ್ಕಂಥ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ, ಹಾಗೇನಾದರೂ ಮಾಡಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯಾದ್ಯಂತ ಏನು ಹೋರಾಟದ ಮೂಲಕ ವಿಧಾನಸೌಧವನ್ನು ಮುತ್ತಿಗೆ ಹಾಕುವುದರ ಮೂಲಕ ನ್ಯಾಯ ಪಡ್ಕೊಳ್ತೀವಿ ಅಂತ ಹೇಳ್ತಾ ಮಾತಾಡಲಿಕ್ಕೆ